ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜಗತ್ತು ಅಂದಮೇಲೆ ಒಂದು ಊರು ಇರಬೇಕು. ಆ ಊರು ಅಂದಮೇಲೆ ಮನೆ ಇರಬೇಕು. ಮನೆ ಅಂದಮೇಲೆ ಸುಖ ಶಾಂತಿ ಇರಬೇಕು. ಆಗ ನಾವು ಮನೆ ಕಟ್ಟಿದ್ದಕ್ಕೂ ಅಥವಾ ಮನೆ ವಾಸ ಮಾಡೋದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅಂತೀವಿ. ಅದು ಇವತ್ತು ಏನಾಗ್ತಿದೆ ಅಂದರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದೀವಿ, ಮನೇಲಿ ಶಾಂತಿನೇ ಇಲ್ಲ, ಮನೇಲಿ ಗಲಾಟೆ, ರೋಗ ಬಾಧೆ. ಆಫೀಸ್ ನೋಡಿದ್ರೆ ಭಾಳ ಜೋರಾಗಿ ಆಫೀಸ್ ಮಾಡಿದ್ದೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಫೀಸ್ ಕಟ್ಟಿದ್ದೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಂಟೀರಿಯರ್ ಡೆಕೋರೇಷನ್ ಮಾಡಿದ್ದೀವಿ. ಆಫೀಸಲ್ಲೂ ಕೂಡ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ದುಡಿತಕ್ಕೆ ತಕ್ಕಂತೆ ಸುಖ ಶಾಂತಿ ಇಲ್ಲ, ದುಡಿಮೆ ತಕ್ಕಂತೆ ಸುಖ ಶಾಂತಿ ಇಲ್ಲ. ಹೀಗಾಗಿ ಮನೆ ಇದ್ವಿ, ಮನೆ ಬಾಡಿಗೆ ಮನೆ ಇರ್ಬೋದು, ಲೀಸ್ ಮನೆ ಇರ್ಬೋದು, ಸ್ವಂತ ಮನೆಯೇ ಇರ್ಬೋದು, ನಮ್ಗೆ ಹಂಗೆ ಬೇಕೋ ಹಂಗೆ ಕಟ್ಸ್ಕೊಂಡಿದ್ದೀವಿ ಮನೇನ. ಅದು ಸುಖ ಇಲ್ಲ ರೀ. ಮನೆ ಒಳಗಡೆ ಕಚ್ಚಾಟ, ಕೂಗಾಟ, ಬಡದಾಟ, ಮನೇಲಿ ವಿಚಿತ್ರವಾದಂಥ ಸಮಸ್ಯೆಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಮನೇಲಿ. ಈ ಮನೆಯಿಂದನೇ ಆಯಿತು ಸಮಸ್ಯೆ ಅಂತ ಕೆಲವರು ಹೇಳ್ತಾರೆ. ನಮ್ಮ ಜಾತಕದಲ್ಲಿ ದೋಷದಿಂದ ಆಯಿತು ಅಂತ ಯಾರು ಹೇಳಲ್ಲ. ಎರಡನೇದು, ಆಫೀಸ್ ಅಂದಮೇಲೆ ನಾನಾ ಜಾತಿ, ನಾನಾ ಗೋತ್ರ, ನಾನಾ ಧರ್ಮದವರು ಕೆಲಸ ಮಾಡ್ತಿರ್ತಾರೆ. ಆಫೀಸಲ್ಲಿ ಒಂದು ನಕ್ಷತ್ರ, ಪಕ್ಕದ ಕೂತಿರೋದು ಇನ್ನೊಬ್ಬ ನಕ್ಷತ್ರ, ಪಕ್ಕದ ಇನ್ನೊಂದು ರಾಶಿ ನಕ್ಷತ್ರ, ಇನ್ನೊಬ್ಬಂದು, ಹೀಗೆ ಒಂದು ಆಫೀಸ್ ಅಂದಮೇಲೆ 100 ಜನ ಕೆಲಸ ಮಾಡ್ತಾರೆ. ಅವ್ರದ್ದೇ ಆದಂಥ ರಾಶಿ ನಕ್ಷತ್ರದ ವೈಬ್ರೇಷನ್ನು, ಇವ್ರದ್ದೇ ರಾಶಿ ನಕ್ಷತ್ರದ ವೈಬ್ರೇಷನ್ನು ಎಲ್ಲ ಸೇರಿ ಆ ಆಫೀಸ್ನಲ್ಲಿ ಏನೋ ಒಂದು ನಡೀತಾ ಹೋಗ್ತದೆ. ಅದರಿಂದ ಆಫೀಸು ಸಾಮೂಹಿಕ ಸಾರ್ವಜನಿಕ ವಾಸ್ತು ಅಂತ ಕರೀತಾರೆ ಆಫೀಸ್ನ. ಮನೇನ ಆಫೀಸ್ ಅಂತ ಕರೆಯೋಕ್ಕಾಗಲ್ಲ. ಯಾಕೊತ್ತಾ, ಮನೆ ನಾವು ಮಾಡ್ಕೊಂಡಿರೋಂಥ ಒಂದು ಬಾಂಧವ್ಯ, ಒಂದು ಸಂಬಂಧ, ಹೆಂಡತಿ ಅಂತ ಒಂದು ಸಂಬಂಧ, ಗಂಡ ಅಂತ ಒಂದು ಸಂಬಂಧ, ನಮ್ಮ ಮಕ್ಕಳು ಅಂತ ಒಂದು ಸಂಬಂಧ. ಆಫೀಸಲ್ಲಿ ಸಂಬಂಧ ಇಲ್ಲ. ನಾನಾ ಜಾತಿ, ನಾನಾ ಗೋತ್ರದವರು, ಮನೇಲಿ ಒಂದೇ ಗೋತ್ರ, ನಾವು ಕಟ್ಕೊಂಡಿದ್ದೀವಿ. ಹೆಂಡತಿ ಅಂತ ತಾಲಿ ಕಟ್ಟಿದ್ವಿ, ಗಂಡ ಅಂತ ಅವಳು ಸ್ವೀಕರಿಸಿಲ್ಲ, ಮಕ್ಕಳು ಅಂತ ನಮ್ಮ ಮಕ್ಕಳು ಜನ್ಮ ಕೊಟ್ಟಿದ್ದೀವಿ. ಅಪ್ಪ ಇದ್ದಾನೆ, ಅಮ್ಮ ಇದ್ದಾನೆ, ತಾತ, ಅಜ್ಜಿ, ಇವರೆಲ್ಲ ನಮಗೆ ಕಮಿಟ್ಮೆಂಟ್ ಆಗಿರೋರು. ಈ ಆಫೀಸ್ ಬಿಟ್ಟು ಇನ್ನೊಂದು ಆಫೀಸ್ಗೆ ಹೋಗ್ಬೋದು, ಈ ಆಫೀಸಲ್ಲಿ ಇನ್ನೊಂದು ಆಫೀಸ್ಗೆ ಹೋಗಿ ಸೇರ್ಕೊಂಡು ಕೆಲಸ ಮಾಡ್ಬೋದು. ಆದರೆ ಮನೇಲಿ ಈ ಮಕ್ಕಳು ಬೇಡ, ಹೆಂಡತಿ ಬೇಡ, ಗಂಡ ಬೇಡ, ಅಪ್ಪ ಬೇಡ, ಅಮ್ಮ ಬೇಡ ಅಂತ ಹೇಳೋಕ್ಕಾಗಲ್ಲ. ಬಾಂಧವ್ಯ ಅದು ವರ್ಕಿಂಗ್ ಎನ್ವೈರ್ಮೆಂಟು. ಅಲ್ಲೂ ನೆಮ್ಮದಿ ಇಲ್ಲ, ಮನೇನೂ ನೆಮ್ಮದಿ ಇಲ್ಲ. ಅಪ್ಪಂದೊಂಥರ ಜಾತಕ, ಅವನಲ್ಲಿ ಬೇಕಾದ ದೋಷಗಳಿವೆ, ಶಾಪಗಳಿವೆ. ಅಮ್ಮಂದೊಂದು ಜಾತಕ, ಅವಳಲ್ಲಿ ಬೇಕಾದ ಶಾಪ ಪಾಪಗಳು, ದೋಷಗಳಿವೆ. ನಮ್ಮ ಮಕ್ಕಳು ನಮಗೆ ಜನ್ಮ ಕೊಟ್ಟಿದ್ದೀವಿ ನಾವು, ನಮ್ಮ ಮಕ್ಕಳಲ್ಲಿ ಹೆಣ್ಮಗಳು ಒಂಥರ ದೋಷ ಇದೆ ಜಾತಕದಲ್ಲಿ, ಗಂಡು ಮಗದೊಂಥರ ದೋಷ ಇದೆ. ಅದು ಅಂಗವಿಕಲ ಮಕ್ಕಳು ಮನೇಲಿದ್ರೆ ಇನ್ನೂ ಮಹಾಪಾಪ. ಅಜ್ಜ ಅಜ್ಜಿ ಅಂದರೆ ನಮ್ಮ ತಂದೆ ತಾಯಿ ಹಿರಿಯರು, ಅವ್ರದ್ದೊಂಥರ ದೋಷ, ಅವ್ರದ್ದು ಏಜ್ ಆಗ್ತಿದೆ, ಅವ್ರದ್ದೊಂದು ಕಾಯಿಲೆ, ಅವ್ರದ್ದೊಂದು ರೋಗ, ಅವ್ರದ್ದೊಂದು ಪ್ರಾಬ್ಲಮ್, ಅವ್ರದ್ದೊಂದು ಜಾತಕ. ಅವ್ರವ್ರ ಜಾತಕಕ್ಕೆ ತಕ್ಕಂತೆ ಮನೇಲಿ ಕರ್ಮಗಳು ನಡೀತಾ ಇದೆ. ಆ ವಾಸ್ತುನಲ್ಲಿ ಅವ್ರವ್ರ ಜಾತಕ ಪ್ರಕಾರ ಏನು ನಡಿಬೇಕೋ ನಡೀತಾ ಇದೆ. ಮನೆಯೊಳಗೆ ಏನು ನಡಿಬೇಕೋ ನಡೀತಾ ಇದೆ. ಮನೆಯಿಂದ ಹೊರಗೋದ್ಮೇಲೆ ಏನು ನಡಿಬೇಕೋ ನಡೆಯುತ್ತೆ. ಯಾಕಂದರೆ ಕರ್ಮ ಮನೇಲಿದ್ದರೂ ಒಂದೇ, ಮನೆ ಹೊರಗಿದ್ದರೂ ಒಂದೇ, ಏನು ನಡಿಬೇಕೋ ನಡೀತದೆ. ಮನೆ ಒಳಗಿದ್ದಾಗ ಆತ್ಮ ಬೇರೆ ಬೇರೆ. ಅಮ್ಮ ಅಡುಗೆ ಮಾಡ್ತಿದ್ದಾಳೆ, ಹೆಂಡತಿ ಕೆಲಸಕ್ಕೆ ಹೋಗಬೇಕು 11 ಗಂಟೆ 10 ಗಂಟೆ ಅಷ್ಟರೊಳಗೆ. ಆತುರವಾಗಿ ಅಡುಗೆ ಮಾಡ್ತಿದ್ದಾಳೆ, ತರಕಾರಿ ಕಟ್ ಮಾಡೋಕೆ ಬೆರಳು ಕಟ್ ಮಾಡ್ಕೊಂಬಿಟ್ಲು. ಇದನ್ನು ಆಫೀಸಲ್ಲಿ ಮಾಡ್ಕೊಳ್ಳಲ್ಲ ಅವಳು, ಮನೇಲೇ ಆಗೋದು. ತರಕಾರಿ ಕಟ್ ಮಾಡೋಕೆ ಬೆರಳು ಕಟ್ ಮಾಡ್ಕೊಂಡ್ಬಿಡ್ತಾಳೆ ಮನೇಲಿ, ಆತ್ರದಲ್ಲಿ ಏನೋ ಒಂದು ಮೂಡಲ್ಲಿ. ಈ ದೋಷ ಆಗಿದ್ದು ಮನೆಯೊಳಗೆ, ಈ ದೋಷ ಆಫೀಸಲ್ಲಿ ಆಗಲ್ಲ. ಆಫೀಸ್ಗೆ ಹೋದಾಗ ಅವಳು ಮನೆಯೊಳಗೆ ಇದ್ದಾಗ, ಮನೇಲಿ ಅವನಿನ್ನೂ ಆಫೀಸ್ಗೆ ಹೋಗಿಲ್ಲ, ಮನೆಯೊಳಗಿದ್ದಾನೆ. ಮನೆಯೊಳಗಿದ್ದಾಗ ಇದಕ್ಕಿದ್ದಾಗ ಅವನು ಕಸ ಗುಡಿಸ್ತಾ ಇರ್ಬೇಕಾದ್ರೆ ಏನೋ ಒಂದು ಅವನ ಮೇಲೆ ಬಿದ್ದೋಯ್ತು, ಮೈ ಮೇಲೆ, ಮೇಲಿಂದ ಏನಕ್ಕೋ ಗೊತ್ತಿಲ್ಲ, ಅದೊಂದು ದೊಡ್ಡ ಪೆಟ್ಟಾಯಿತು. ಅವನು ಆಫೀಸಲ್ಲಿ ಕಸ ಗುಡಿಸಲ್ಲ, ಆಫೀಸಲ್ಲಿ ಕಸ ಗುಡ್ಸೋಕೋದ್ರೆ ಅವ್ನ ಮೇಲೆ ಏನು ಬೀಳಲ್ಲ. ಆಫೀಸಲ್ಲಿ ಕರ್ಮ ಬೇರೆ, ಮನೆಯೊಳಗೆ ಕರ್ಮ ಬೇರೆ. ಆದರೆ ಆತ್ಮ ಒಂದೇ ಮನುಷ್ಯ. ಇಲ್ಲೂ ಹೆಂಡ್ತಿ, ಅಲ್ಲಿ ಆಫೀಸಲ್ಲಿ ಅದೇ ಹೆಂಡ್ತಿ ಅವಳು ಕೆಲಸ ಮಾಡ್ತಾಳೆ. ಅಲ್ಲಿ ಅವಳು ಯಾರಿಗೂ ಹೆಂಡ್ತಿ ಅಲ್ಲ, ಈ ಮನೆಗೆ ಮಾತ್ರ ಅವಳು ಹೆಂಡ್ತಿ. ಅಲ್ಲಿ ಆಫೀಸಲ್ಲಿ ಕೆಲಸದೋಳು, ದುಡ್ಡು ಕೊಡ್ತಾರೆ, ಕೆಲಸ ಮಾಡ್ತಾಳೆ. ಇಲ್ಲಿ ಮನೆಯವ್ಳ ಗಂಡ,
ಆಫೀಸಲ್ಲಿ ಯಾರಿಗೂ ಗಂಡ ಅಲ್ಲ ಅವನು, ಮನೇಲಿ ಮಾತ್ರ ಗಂಡ. ಆಫೀಸಲ್ಲಿ ಅವನೊಬ್ಬ ಎಂಪ್ಲಾಯಿ. ನೋಡಿ, ಮನೆಗೂ ಆಫೀಸ್ಗೂ ಇರೋ ವ್ಯತ್ಯಾಸ ಇಷ್ಟು. ಇಲ್ಲಿ ಮನೇಲೂ ಸುಖ ಶಾಂತಿ ಇಲ್ಲ, ಆಫೀಸಲ್ಲೂ ಸುಖ ಶಾಂತಿ ಇಲ್ಲ. ಎರಡು ಕಡೆಯೂ ಸುಖ ಶಾಂತಿ ಇಲ್ಲ ಅಂದರೆ ಅವನೊಬ್ಬ ಎಲ್ಲ ಇದ್ದು ಅನಾಥ, ಎಲ್ಲ ಇದ್ದು ಹುಚ್ಚ. ಅದಕ್ಕೆ ಮನೆ ಒಳಗೆ ಆ ವಾಸು ನಡಿಬೇಕಾದಂಥ ಕರ್ಮ ನಡೆಸ್ತದೆ, ಆಫೀಸ್ ಒಳಗಿರ್ಬೇಕಾದ್ರೆ ಅಲ್ಲಿ ನಡಿಬೇಕಾದಂಥ ಕರ್ಮ ಅಲ್ಲಿ ನಡೆಸ್ತದೆ. ಮನೆ ಬಿಟ್ಟು ಆಫೀಸಿಗೆ ಸೇರೋಕ್ಕೆ ಮುಂಚೆ ರಸ್ತೆಯಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗೋ ಕರ್ಮ ಇದು, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬೋದು, ಅಡ್ಮಿಟ್ ಆಗ್ಬೋದು. ಆದ್ದರಿಂದ ಕರ್ಮಗಳಲ್ಲಿ ಆಂತರಿಕ ಕರ್ಮ ಒಳಗಡೆ, ಮನೆ ಒಳಗೆ ವಾಸ್ತು ಒಳಗೆ, ಬಹಿರಂಗ ಹೊರಗಡೆ, ಮತ್ತು ಅಂತರಿಕ್ಷ ಕರ್ಮ ಮನೆಯೂ ಅಲ್ಲ ಆಫೀಸು ಅಲ್ಲ, ರಸ್ತೆಯಲ್ಲಿ ಬೀದಿನಲ್ಲಿ ಹೋಗುವಾಗ ಆಗುವಂಥ ದೊಡ್ಡ ಕರ್ಮಗಳು. ಮನೇಲಿ ಚೆನ್ನಾಗಿದ್ದಾರಿ, ಆಫೀಸ್ಗೆ ಹೋದಾರಿ, ಆಫೀಸ್ ಮುಗಿಸ್ಕೊಂಬರ್ಬೇಕು ಆಕ್ಸಿಡೆಂಟಾಗಿ ಸತ್ತೋದಾರಿ. ನೋಡಿ, ಮನೇಲೂ ಸಾವು ಬರಲಿಲ್ಲ, ಆಫೀಸಲ್ಲೂ ಸಾವು ಬರಲಿಲ್ಲ, ಆಫೀಸಲ್ಲಿ ಕೆಲಸ ಮುಗಿಸಿ ಬರಬೇಕಾದ್ರೆ ಆಕ್ಸಿಡೆಂಟಾಗಿ ಸತ್ತೋದ. ಅಂತರಿಕ್ಷ ಕರ್ಮ. ಅಂತರಂಗ ಬಹಿರಂಗ ಇವೆರಡು ಮಧ್ಯೆ ಅಂತರಿಕ್ಷ ಅಂದರೆ ಓಪನ್ ಪ್ಲೇಸ್, ಅಲ್ಲಾಗುವಂಥ ಕರ್ಮ. ಆದ್ದರಿಂದ ಮನೇಲೂ ಸುಖವಾಗಿರಬೇಕು, ಆಫೀಸಲ್ಲೂ ಸುಖವಾಗಿರಬೇಕು. ಮನೆ ಬಿಟ್ಟು ಹೋದ್ಮೇಲೆ ಆಫೀಸಿಗೆ ಸೇರ್ತೀವಿ, ಅಲ್ಲೂ ಸುಖವಾಗಿ ಹೋಗಬೇಕು. ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬರಬೇಕು ಅಂದರೆ, ಸುಖವಾಗಿ ತಲುಪಬೇಕು ಅಂತಂದರೆ, ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂದರೆ ಅದು ಪೂರ್ವಜ ಪುಣ್ಯ ಚೆನ್ನಾಗಿರಬೇಕು. ಆದ್ದರಿಂದ ಇವತ್ತಿನ ಎಪಿಸೋಡ್ ಉದ್ದೇಶ ಏನಂದರೆ, ಮನೆಯೊಳಗೂ ಸುಖ ಶಾಂತಿ ಇಲ್ಲ, ಆಫೀಸಲ್ಲೂ ಸುಖ ಶಾಂತಿ ಇಲ್ಲ, ಎಲ್ಲೂ ಇಲ್ಲದೆ ಅವನೊಬ್ಬ ಹುಚ್ಚ, ಸೈಕಿಕ್ ಆಗಿಬಿಡ್ತಾನೆ. ಈ ಒಂದು ಟೆನ್ಷನ್ನು ಇವತ್ತು ಕಲಿಯುಗದಲ್ಲಿ ಪ್ರತಿಯೊಬ್ಬರಲ್ಲೂ ಇದೆ. ಅಮ್ಮನಿಗೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಬೇಕು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಪ್ಯಾಕ್ ಮಾಡಬೇಕು, ಗಂಡನಿಗೂ ಪ್ಯಾಕ್ ಮಾಡಬೇಕು, ತಾನು ಪ್ಯಾಕ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬೇಕು. ಟೆನ್ಷನ್ ಟೆನ್ಷನ್ ಟೆನ್ಷನ್, ಸುಖ ಇಲ್ಲ. ಟಿ ವಿ ಇದೆ, ಫ್ರಿಜ್ ಇದೆ, ಎಲ್ಲ ಇದೆ. ಟಿ ವಿ ನೋಡೋ ಎಷ್ಟು ದಿವಸ ಆಗಿರ್ತದೆ ಅವ್ರ ಮೇಲೆ. ಟಿ ವಿ ನೋಡೋಕ್ಕೆ ಟೈಮ್ ಇಲ್ಲ, ಒಂದು ಕೂತ್ಕೊಂಡು ಮಾತಾಡೋಣಕ್ಕೆ ಟೈಮ್ ಇಲ್ಲ. ಯಾಕೆಂದರೆ ರಾತ್ರಿ ಇವಳು 9 ಗಂಟೆಗೆ ಬಂದರೆ ಗಂಡ 11 ಗಂಟೆ ರಾತ್ರಿಗೆ ಬರ್ತಾನೆ, ಮಕ್ಕಳೆಲ್ಲ ಮಲಗಿರ್ತಾರೆ, ಯಾರೂ ಭೇಟಿ ಮಾಡಲ್ಲ. ಎಲ್ಲ ಇದೆ, ಬೇಕಾದಷ್ಟಿದೆ, ನೆಮ್ಮದಿ ಇಲ್ಲ. ಒಬ್ರಿಗೊಬ್ರು ಮಾತಾಡೋಕ್ಕೆ ಟೈಮ್ ಇಲ್ಲ, ಒಬ್ರಿಗೊಬ್ರು ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಏನಾದರೂ ಹೇಳ್ಕೊಬೇಕು ಅಂದರೆ ಈ ಕರೋನಾ ವೈರಸ್ ಆದಾಗ ಬಂದಾಯ್ತಲ್ಲ, ಹಂಗೆ ಆಗಬೇಕು. ಆಗ ಮನೇಲಿ ನೀವು ವೀಕ್ನೆಸ್ ಏನು, ಆಲ್ ವೀಕ್ನೆಸ್ ಅಂತ ಅವಾಗ ಗೊತ್ತಾಗತ್ತೆ. ಮನೆಯಲ್ಲಿ ಎಲ್ಲ ಗಂಡ ಹೆಂಡತಿ ಕೈ ತುಂಬ ದುಡ್ದು ಸಂಬಳ ತೊಗೊಂಬರ್ತಾರೆ, ಎಲ್ಲ ಇದೆ, ಕಾರು, ಸೈಟು, ಮನೆ ಎಲ್ಲ ಇದೆ, ಸುಖ ಇಲ್ಲ. ಗಂಡ ಕುಡಿಯೋದು ಕಲ್ತಿದ್ದಾನೆ, ಮಗ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಮನೆ ರೋಗಿಷ್ಟ ಅತ್ತೆ ಮಾವ ಇದ್ದಾರೆ, ಮನೆ ರೋಗದಲ್ಲಿ ನೋಡೋ ತಂದೆ ತಾಯಿ ಇದ್ದಾರೆ. ಇವನ್ನೆಲ್ಲ ನೋಡಿಕೊಂಡು ಇವ್ರಿಗೆಲ್ಲ ಜವಾಬ್ದಾರಿ ತೊಗೊಂಡು ನಾನು ದುಡ್ದು ನಾನು ಮನೇಲಿ ನೋಡ್ಕೋಬೇಕು ಅಂದರೆ ಸಾಕಪ್ಪ ಸಾಕು, ಯಾವ ಜನ್ಮಕ್ಕೂ ಕಷ್ಟ ಬೇಡ ಅಂತಾರೆ. ಆಫೀಸಲ್ಲಿ 10 ಜನ ಕೆಲಸ ಮಾಡೋದು ನನಗೆ ಹೋಗಿ ಕೊಡ್ತಾರೆ, 10 ಜನ ಕೆಲಸ ನನಗೆ ಕೊಡ್ತಾರೆ. ನಾನು ಯಾವ ಮನೆಗೆ ಹೋಗೋದು, ಯಾವ ಊಟ ಮಾಡೋದು, ಯಾವ ನಿದ್ದೆ ಮಾಡೋದು ನನ್ನ ಕೈಲಿ ಆಗ್ತಾಯಿಲ್ಲ. ತಲೆ ಚಚ್ಕೊಂಬಿಡೋಣ, ಕೆಲಸ ಬಿಟ್ಬಿಟ್ರೆ ಹೊಟ್ಟೆಗೆ ಊಟ ಇಲ್ಲ, ತೊಟ್ಕೊಳಕ್ಕೆ ಬಟ್ಟೆ ಇಲ್ಲ, ಕೆಲಸ ಬಿಟ್ಬಿಟ್ರೆ. ಸಾಲ ಮಾಡಿ ಮನೆ ಕಟ್ಟಿದ್ದೀನಿ, EMI ಕಟ್ಟಬೇಕು, ಕೆಲಸ ಇಲ್ಲ ಅಂದರೆ EMI ಕಟ್ಟೋಕ್ಕಾಗಲ್ಲ, ಹಗಲು ರಾತ್ರಿ ದುಡಿಬೇಕು. ಒಂಥರ ಮೆಕ್ಯಾನಿಕಲ್ ಲೈಫ್, ಮಿಷಿನ್ ಥರ ನಾವು ವರ್ಕ್ ಮಾಡ್ತಾಯಿದ್ವಿ. ಈಗ ಫ್ಯಾನ್ ಆನ್ ಮಾಡಿದ್ರೆ ಹೆಂಗೆ ತಿರುಗುತ್ತೋ, ಆಫ್ ಮಾಡೋವರೆಗೂ ಅದು ತಿರುಗ್ತಾನೆ ಇರ್ತದೆ. ಆಫ್ ಮಾಡಿದ ತಕ್ಷಣ ಸ್ಟಾಪ್ ಆಯಿತು ಫ್ಯಾನು. ಹಾಗೆ ನಾವು ಸಾಯೋವರೆಗೂ ಕೆಲಸ ಮಾಡ್ತಿರ್ಬೇಕು, ಸತ್ತ ಮೇಲೆ ಫ್ಯಾನ್ ಆಫ್ ಆದಾಗೆ ನಾವು ಆಫ್ ಆಗಿಬಿಡ್ತೀವಿ. ದುಡಿತಾನೇ ಇರಬೇಕು, ಎಲ್ಲ ಇದೆ, ನೆಮ್ಮದಿ ಇಲ್ಲ. ಫ್ರೆಂಡ್ಸ್ ಮೀಟ್ ಮಾಡೋಕ್ಕಾಗ್ತಿಲ್ಲ, ಒಂದು ಮದುವೆಗೆ ಹೋಗೋಕ್ಕಾಗ್ತಿಲ್ಲ, ಒಂದು ಮುಂಜಿಗೆ ಹೋಗೋಕ್ಕಾಗ್ತಿಲ್ಲ, ಒಂದು ಊರು ಜಾತ್ರೆಗೆ ಹೋಗೋಕ್ಕಾಗ್ತಿಲ್ಲ, ಸಂಬಂಧಿಕರ ಫಂಕ್ಷನ್ಗಿಲ್ಲ, ಹುಡ್ತಬ್ಬಕ್ಕಿಲ್ಲ, ಮ್ಯಾರೇಜ್ ಆ್ಯನಿವರ್ಸರಿಗೆ ಹೋಗೋಕ್ಕಾಗ್ತಿಲ್ಲ. ಸಾಮಾಜಿಕ ಲೈಫ್, ಸೋಷಿಯಲ್ ಲೈಫೇ ಆಬ್ಸೆಂಟ್, ಸೋಷಿಯಲ್ ಲೈಫೇ ಇಲ್ಲ. ಭೌತಿಕವಾಗಿ ಮನಸ್ಸಿಗೂ ನೆಮ್ಮದಿ ಇಲ್ಲ, ಶರೀರಕ್ಕೂ ರೆಸ್ಟ್ ಇಲ್ಲ. ಹೀಗಾಗಿ 80 ವರ್ಷ ಬದುಕುವಂಥ ವ್ಯಕ್ತಿ 50ಕ್ಕೆ ಸತ್ತೋಗ್ತಾನೆ. ಯಾಕೆ? ಟೆನ್ಷನ್ನು. ಇದ್ರ ಜೊತೆಗೆ ಟೆನ್ಷನ್ ಜೊತೆಗೆ ಎಲ್ಲೋ ಒಂದು ಕಡೆ ಈ ಮಾಟ ಮತ್ತು ತಂತ್ರ ಪ್ರಯೋಗ ಮನೆ ಮಾಡಿರ್ತಾರೆ. ಇಲ್ಲ ಮಕ್ಕಳು ಸರಿ ಇಲ್ಲ, ಇಲ್ಲ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಮೈದ ಸರಿ ಇಲ್ಲ, ನಾದಿನಿ ಸರಿ ಇಲ್ಲ. ಇದೆಲ್ಲ ತಲೆಗೆ ಹಾಕ್ಕೊಂಡು ನಾವೇನು ಮಾಡ್ತೀವಿ, ಬೇಗ ವಯಸ್ಸಾದವ್ರ ಥರ ಕಾಣ್ತೀವಿ. ಯೋಚನೆ ಮಾಡಿ 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 ಹಾರ್ಮೋನ್ಸು ಪ್ರೊಡಕ್ಷನ್ಸು ಕಮ್ಮಿ ಆಗ್ತಾ ಬರ್ತದೆ. ನಿದ್ದೆ ಕಮ್ಮಿ, ಕೆಲಸ ಜಾಸ್ತಿ, ನಿದ್ದೆ ಕಮ್ಮಿ, ಯೋಚನೆ ಜಾಸ್ತಿ,
ಚಿಂತೆ ಜಾಸ್ತಿ, ನಿದ್ದೆ ಕಮ್ಮಿ, ಯಾವುದೇ ಒಂದು ರೀತಿ ಸುಖ ಇಲ್ಲ. ಸಿನಿಮಾಗೆ ಹೋಗೋಕ್ಕಾಗ್ತಿಲ್ಲ, ಒಂದು ಟ್ರಿಪ್ಗೆ ಹೋಗೋಣ ಅಂದ್ರೆ ಆಗ್ತಿಲ್ಲ, ಸುಖನೇ ಇಲ್ಲ. ಕೊನೆಯದಾಗಿ ಒಂದೇ ವರ್ಡಲ್ಲಿ ಹೇಳೋದಾದ್ರೆ ಸುಖನೇ ಇಲ್ಲ ಅಲ್ಲಿ. ಸುಖ ಟ್ರಿಪ್ಪಿಂದ, ಜಾತ್ರೆಯಿಂದ, ಹೋಟ್ಲಿಗೆ ಹೋಗೋದ್ರಿಂದ, ಪಾರ್ಟಿಗೆ ಹೋಗೋದ್ರಿಂದ ಎಲ್ಲ ಬಂದು, ಸುಖ ಬಂದು. ಮತ್ತಿನ್ನೇನು ಟೆನ್ಷನ್ನೇ ಟೆನ್ಷನ್ನು. ಮನೆ ಬಂದರೆ ಮಗಳದೊಂದು ಪ್ರಾಬ್ಲಮ್ಮು, ಮಗದೊಂದು ಪ್ರಾಬ್ಲಮ್ಮು. ಹೆಂಡ್ತಿ ನನ್ನ ತವ್ರ ಮನೆ ಕಳಿಸಿಲ್ಲ, ನಂಗೆ ಅದು ಕೊಡಿಸಿಲ್ಲ ಹಬ್ಬಕ್ಕೆ, ಅದು ಈಗ ಅಲೆ ಸಾಲ, ಇನ್ನೂ ಮತ್ತೆ ಸಾಲ 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 ಸಾಲ. ಎಷ್ಟೇ ದುಡಿದು ಸಾಲ ತೀರ್ತಿಲ್ಲ. ಒಂದು ಧ್ಯಾನ ಮಾಡೋಕ್ಕೆ ಟೈಮ್ ಇಲ್ಲ, ದೀಪ ಹಚ್ಚೋಕ್ಕೆ ಟೈಮ್ ಇಲ್ಲ, ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ, ಒಂದು ಕುಲದೇವ್ರಿಗೆ ಹೋಗೋ ಟೈಮ್ ಇಲ್ಲ, ಕುಲದೇವತೆ ದರ್ಶನ ಮಾಡೋಕ್ಕೆ ಟೈಮ್ ಇಲ್ಲ. ಮತ್ತೇನಕ್ಕೆ ಬದುಕಬೇಕು? ಇವೆಲ್ಲ ಮಾಡಲಿಲ್ಲ ಅಂದರೆ ನಿಮ್ಗೆ ಹೆಂಗೆ ಒಳ್ಳೇದಾಗತ್ತೆ? ದುಡಿಯೋದೇ ಮುಖ್ಯ ಅಲ್ಲ. ಇದರದಲ್ಲದೆ ಪೊಲೀಸ್ ಕೇಸ್ ಅಂತೆ, ಕೋರ್ಟ್ ಕೇಸ್ ಅಂತೆ, ಏನೋ ಒಂದೊಂದು ಕೇಸು ಅದೊಂದು ತಗ್ಲಾಕೊಂಬಿಟ್ಟು, ಅಯ್ಯೋ ರಜಾ ಕೋರ್ಟ್ಗೆ ಹೋಗ್ಬೇಕಲ್ಲಪ್ಪ, ಇವತ್ತು ರಜನೇ ಇಲ್ಲ, ರಜಾ ಕೊಡೋಲ್ಲ ಅಂತ ನಾನು ಕೋರ್ಟ್ಗೆ ಹೋಗಲಿಲ್ಲ ಅಂದರೆ ಕೇಸ್ ನಮ್ಮ ಥರ ಆಗಲ್ಲ. ಹೀಗೆ ಹಲವಾರು ಆರ್ಥಿಕವಾಗಿ ಫೈನಾನ್ಸ್ ಪ್ರಾಬ್ಲಮ್ಮು, ರೋಗಬಾಧೆ, ಭೌತಿಕವಾಗಿ ರೋಗಬಾಧೆ, ಮಾನಸಿಕವಾಗಿ ಎಲ್ಲ ಥರ ಚಿಂತೆ, ಇದೆಲ್ಲ ನೋಡಿದಾಗ ನಮಗೆ ಆಧ್ಯಾತ್ಮಿಕ ಜೀವನದಲ್ಲೂ ಏಳಿಗೆ ಇಲ್ಲ. ನಮ್ಮ ಭೌತಿಕ ಫಿಸಿಕಲ್ ಬಾಡಿಲೂ ರೋಗಬಾಧೆ, ಆಮೇಲೆ ಸೋಷಿಯಲ್ ಲೈಫ್ ಇಲ್ಲ, ಫ್ರೆಂಡ್ಸ್ ಮೀಟ್ ಮಾಡೋಂಗಿಲ್ಲ, ಸಿನಿಮಾಗೆ ಹೋಗೋಂಗಿಲ್ಲ, ಪಿಕ್ನಿಕ್ ಹೋಗಿಲ್ಲ, ಪಾರ್ಟಿಗೆ ಹೋಗೋಂಗಿಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಆರ್ಥಿಕ ಸಮಸ್ಯೆ, ಮಾನಸಿಕ ಚಿಂತೆ, ಹೆಂಡ್ತಿದು, ಗಂಡಂದು, ಅಪ್ಪಂದು. ನಾವು ತರೋ ಸಂಬಳ ಎಲ್ಲ ಔಷಧಿಗೆ ಆಗ್ತಾಯಿದೆ, ನಾವು ತರೋ ಇನ್ಕಮ್ ಎಲ್ಲ, ಸಂಬಳ ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾಯಿದೆ, ನಾನು ತರೋ ಸಂಬಳ ಎಲ್ಲ ಸಾಲಗಾರಕ್ಕೆ ಹೋಗ್ತಾ. ಹೀಗೆ ಮಾನಸಿಕ ಚಿಂತೆ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ರೋಗಬಾಧೆ, ಅಲೂಯು ಸುಮಾರು ಚಿಂತೆ ಒಳಗೆ ಹಾಕ್ಕೊಂಡು ನಮ್ಮ ಮೈಂಡು ಕಾರ್ಪೊರೇಷನ್ ತೊಟ್ಟಿ ಇದ್ದಾಗೆ ಎಲ್ಲ ವಿಷಯ ಅಲ್ಲಿ ಬಂದು ಸೇರುತ್ತೆ. ಅಲ್ಲಿ ಕಸ ಸೇರ್ಕೊಳ್ಳುತ್ತೆ, ತೆಗಿಯೋಕ್ಕೆ ಆಗ್ತಾಯಿಲ್ಲ. ಅದು ತೆಗೆದ್ರೇ ಸುಖ ಸಿಗೋದು. ಈ ರೀತಿ ಮನುಷ್ಯ ಮೆಕ್ಯಾನಿಕಲ್ ಲೈಫಲ್ಲಿ ನಡೀತಾ ಇದೆ ಇವತ್ತಿನ ಕಲಿಯುಗದಲ್ಲಿ. ಆದ್ದರಿಂದ ಆಯುಷ್ ಕಮ್ಮಿ, ಆಸೆಗಳು ಜಾಸ್ತಿ. ಆಯುಷ್ ಕಮ್ಮಿ, ಸುಖ ಕಮ್ಮಿ. ಆಯುಷ್ ಕಮ್ಮಿ, 108 ಆಗಿ ಮಾಡಬೇಕು ಅಂತ ಲಿಸ್ಟ್ ಇಟ್ಕೊಂಡಿದ್ದೀವಿ. ಅದರಿಂದ ಎಷ್ಟು ಆಯುಸ್ಸೋ ಅಷ್ಟು ತಕ್ಕಂತೆ ನಾವು ಬದುಕಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಾವು ಹಂಗಲ್ಲ, ಇರೋದು 50 ವರ್ಷ, 200 ವರ್ಷಕ್ಕೆ ಆಗೋಷ್ಟು ಆಸ್ತಿ ಸಂಪಾದನೆ ಮಾಡಿ ಇಡಬೇಕು. ನಾನು 500 ಲಕ್ಷ ಜಮೀನು ತೆಗಿಬೇಕು, ಬೆಂಗಳೂರು ಪ್ರೈಮ್ ಏರಿಯಾದೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ತಿಂಗಳಿಗೆ 30 ಲಕ್ಷ ಸಂಬಳ ಬರೋ ಥರ, ಅದು ಬಾಡಿಗೆ ಬರೋ ಮಾಡ್ಕೋಬೇಕು. ಆಯುಷ್ ಇಲ್ಲ, ಆಸೆ 108,000. ಯಾವಾಗ ಅವನು ಆಸೆ ಜಾಸ್ತಿ ಆದಷ್ಟು ಅವನಿಗೆ ಆರೋಗ್ಯ ಕುಸಿಯುತ್ತೆ. ಆಸೆಗಳು ಜಾಸ್ತಿ ಆದಷ್ಟು ಅವನಿಗೆ ರೋಗ ಬಾಧೆ ಜಾಸ್ತಿ ಆಗುತ್ತೆ. ಅವನು ಅಂದ್ಕೊಂಡಂಗೆ ಆಗಲಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಅಯ್ಯೋ ಸೈಟೇ ತೊಗೊಳ್ಳಿಲ್ವಲ್ಲ, ಸ್ವಂತ ಮನೆ ಮಾಡಲಿಲ್ವಲ್ಲ ಅಂತ ಡಿಪ್ರೆಷನ್, ಅವಮಾನ ಅಂತ ಅವನಿಗೆ. ಇಷ್ಟೆಲ್ಲ ದುಡಿತೀವಿ, ಒಂದು ಮನೆ ಮಾಡ್ಕೊಳ್ಳಿಲ್ವಲ್ಲ ಅಂತ ಯಾರು ಅಂದ್ಬಿಟ್ರೆ ಅದೇ ದೊಡ್ಡ ಅವಮಾನ. ಇಷ್ಟೆಲ್ಲ ಓದಿದೆಯಾ, PhD ಮಾಡಿ ಡಾಕ್ಟರೇಟ್ ತೊಗೊಂಡು ಸ್ವಂತ ಮನೆ ಮಾಡ್ಕೊಂಡಿಲ್ವಲ್ಲ ನೀನು, PhD ಮಾಡಿ ಡಾಕ್ಟರೇಟ್ ತೊಗೊಂಡಿದ್ಯಾ, ಸ್ವಂತ ಮನೆ ಇಲ್ವಲ್ಲೋ, ಏನು ಇಲ್ದೋದವ್ರ ದೊಡ್ಡ ಮನೆ ಮಾಡ್ಕೊಂಡಿದ್ದಾರಲ್ಲೋ. ಆಗ ಅವನಿಗೊಂಥರ ಮಾನಸಿಕ, ಹೌದಲ್ವಾ, ನಾನು PhD ಮಾಡಿ ಕೈ ತುಂಬ ಸಂಬಳ ತೊಗೊಂಡ್ರು ಬಾಡಿಗೆ ಮೇಲಿದ್ದೀನಿ, ಏನು ಓದೋದರಲ್ಲ, ಸಣ್ಣ ಪುಟ್ಟ ಸೈಟ್ ತೊಗೊಂಡು ಮನೆ ಕಟ್ಕೊಂಡಿದ್ದಾರಲ್ಲ. ಆಗ ಅವನಿಗೆ ಡಿಪ್ರೆಷನ್, ಆಗ ಅವನಿಗೆ ಅರಿವು, ಅವನಿಗೆ ಆವಾಗ ದುಃಖ, ಆಗ ಅವನಿಗೆ ಅಶಾಂತಿ. ಹೀಗೆ ಮನುಷ್ಯ ತನ್ನ ಆಸೆ ನೆರವೇರಿಸುವವರೆಗೂ ದುಡಿತಾನೆ, ಸಂಪಾದಿಸೋಕ್ಕೆ ಹೋರಾಟ ಮಾಡ್ತಾನೆ, ಸುಖ ಸಿಗ್ತಾ ಇರಲ್ಲ. ಮಕ್ಕಳಿಲ್ಲ ಅಂತ ಚಿಂತೆ, ಆ ದೇವ್ರಿಗೆ ಅರ್ಕೆ ಕಟ್ತಾ, ಈ ದೇವ್ರಿಗೆ ಪೂಜೆ ಮಾಡ್ದ, ಹೋಮ ಯಜ್ಞ ಎಲ್ಲ ಮಾಡ್ದ, ಮಕ್ಕಳಾದ್ಮೇಲೆ ರೋಗಿಷ್ಟ ಮಕ್ಕಳು, ಅಯ್ಯೋ ಯಾಕಾರು ಮಕ್ಕಳು ಹುಟ್ಟುವ. ಮಕ್ಕಳು ಹೊಡಿತಾರೆ ಅಪ್ಪ ಅಮ್ಮನಿಗೆ, ಮಕ್ಕಳು ಬೈತಾರೆ, ಅಪ್ಪ ಅಮ್ಮನಿಗೆ ಅವಮಾನ ಮಾಡ್ತಾರೆ ಮಕ್ಕಳಿಲ್ಲ. ಅದರಿಂದ ಮಕ್ಕಳಿದ್ದು ಸುಖ ಇಲ್ಲ, ಮನೆ ಇದ್ರೂ ಸುಖ ಇಲ್ಲ, ಕೆಲಸ ಇದ್ರೂ ಸುಖ ಇಲ್ಲ, ಆಸ್ತಿ ಇದ್ರೂ ಸುಖ ಇಲ್ಲ, ಯಾವುದರಲ್ಲೂ ಸುಖ ಇಲ್ಲ. ಮಾನಸಿಕವಾಗಿ, ಭೌತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಯಾವುದರಲ್ಲೂ ಸುಖ ಇಲ್ಲ. ಹಾಗಾದರೆ ಈ ಥರ ಗೊಂದಲಮಯ ಜೀವನದಲ್ಲಿ ನಾವು ಬದುಕ್ತಿದ್ದೀವಿ ಅಂದರೆ ಸರಿಪಡಿಸ್ಕೊಳ್ಳೋದು ಹೇಗೆ ನೋಡಿ. ಮನೇಲೂ ಸುಖ ಇಲ್ಲ, ಆಫೀಸಲ್ಲಿ ಸುಖ ಇಲ್ಲ ಅನ್ನೋರಿಗೆ ನನ್ನ ಹತ್ರ ಒಂದು ಒಳ್ಳೆ ವಿಶೇಷವಾದಂಥ ಮಂತ್ರತಂತ್ರ ಇದೆ, ಯಂತ್ರ. ಏನಪ್ಪ ಅಂತಂದರೆ ಈ ಗಾಯತ್ರಿ ಯಂತ್ರ ಅಂತ ಸಿಗುತ್ತೆ.
ಒಳ್ಳೆ ಯಂತ್ರ ಬರೆಯೋರ ಹತ್ರ ಬರ್ಸ್ಕೋಬೇಕು ಅದನ್ನು. ಗಾಯತ್ರಿ ಯಂತ್ರ ಒಂದು ಅಂಗೈ ಗಾತ್ರ ತಾಮ್ರ ತಗಡಿನಲ್ಲಿ ಬರೀತಾರೆ ಗಾಯತ್ರಿ ಯಂತ್ರ. ಆ ಗಾಯತ್ರಿ ಯಂತ್ರ ಮನೇಲೊಂದು, ಆಫೀಸಲ್ಲೊಂದು ಇಡಿ. ಆ ಗಾಯತ್ರಿ ಯಂತ್ರಕ್ಕೆ ನಿತ್ಯ ಹಳದಿ ಬಣ್ಣದ ಹೂವಿನಲ್ಲಿ ಪೂಜೆ ಮಾಡಬೇಕು. ಹಳದಿ ಬಣ್ಣದ ಹೂವಿನಿಂದ ದೇವರಿಗಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ನಾನು ಹೇಳುವಂಥ ಒಂದು ಮಂತ್ರ ದಿನ ಒಂದು 108 ಸಲ ಹೇಳ್ತಾ ಇರಬೇಕು. ಆಗ ಮನೆಯಲ್ಲಿ ಗಂಡನ ಜಾತಕದಲ್ಲಿರೋ ದೋಷ, ಹೆಂಡತಿ ಜಾತಕದಲ್ಲಿರೋ ದೋಷ, ಮಕ್ಕಳ ಜಾತಕದಲ್ಲಿರೋ ದೋಷ, ನಾದ್ನಿ, ಅತ್ತೆ, ಮಾವ, ನಿಮ್ಮ ಆ ಒಂದು ವಾಸ್ತುನಲ್ಲಿ ಏನಿದೆಯೋ ಅದೆಲ್ಲ ದೋಷ ತೆಗೆದು ನಿಮಗೆ ಸುಖ ಶಾಂತಿ ಕೊಡುತ್ತಂತೆ. ಅದೇ ಥರ ಆಫೀಸಲ್ಲಿ ನಾನಾ ಜಾತಿ ನಾನಾ ಗೋತ್ರದವರು ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಯಾರಿಂದ ಏನೇನು ತೊಂದರೆ ಬರುತ್ತೋ ಗೊತ್ತಿಲ್ಲ ಆಫೀಸ್ನಲ್ಲಿ. ಅದರಿಂದ ನಾನು ಹೇಳುವಂಥ ಒಂದು ಗಾಯತ್ರಿ ಯಂತ್ರ ಸಿಗುತ್ತೆ. ಒಳ್ಳೊಳ್ಳೆ ಕೆಲವರು ಎಕ್ಸ್ಪರ್ಟ್ಸ್ ಬರೆದಿರ್ತಾರೆ ಗಾಯತ್ರಿ ಯಂತ್ರ. ಅದನ್ನು ತೊಗೊಂಬಂದು ಪೂಜೆ ಮಾಡಬೇಕು. ಹಳದಿ ಹೂವಲ್ಲಿ ಇಟ್ಟು ಪೂಜೆ ಮಾಡಬೇಕು. ಗಂಧ ಅಕ್ಷತೆ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ಮಾಡಿಬಿಟ್ಟು ಆ ದೇವಿಗೆ 5 ಪ್ರಣವ ಮಂತ್ರ, 5 ಬಾರಿ ಓಂಕಾರ. ಪ್ರಣವ ಮಂತ್ರ ಅಂದ್ರೇನು? ಓಂಕಾರ. ಅಕಾರ ಉಕಾರ ಮಕಾರ ಸಂಗಮವೇ ಓಂಕಾರ. ಆ ಓಂಕಾರ 5 ಓಂಕಾರಗಳಿರುವಂಥ ಮಂತ್ರವನ್ನು ಗಾಯತ್ರಿ ಮಂತ್ರ ಹೇಳಬೇಕು. ಅದಕ್ಕೆ ಒಂದು ಕೈಯಲ್ಲಿ ಒಂದು 3-4 ಹೂವು ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಓಂ ಭರ್ಗೋ ದೇವಸ್ಯ ಧೀಮಹಿ ಓಂ ಧಿಯೋ ಯೋ ನಃ ಪ್ರಚೋದಯಾತ್. ಓಂ 5 ಓಂ ಬರುತ್ತೆ. ಕೊನೆಯಲ್ಲೊಂದು ಓಂ ಎಂಡಾಗತ್ತೆ ನೋಡಿ. 5 ಹೂವು ಕೈಲಿಟ್ಕೊಳ್ಳಿ. ಇಟ್ಕೊಂಡು ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಓಂ ಭರ್ಗೋ ದೇವಸ್ಯ ಧೀಮಹಿ ಓಂ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಓಂ ಭರ್ಗೋ ದೇವಸ್ಯ ಧೀಮಹಿ ಓಂ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಎಂಡಿಂಗಲ್ಲೂ ಓಂ ಬರಬೇಕು. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಓಂ ಭರ್ಗೋ ದೇವಸ್ಯ ಧೀಮಹಿ ಓಂ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಓಂ ಭರ್ಗೋ ದೇವಸ್ಯ ಧೀಮಹಿ ಓಂ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಇದು ಪಂಚಭೂತಾತ್ಮಿಕೆ ಗಾಯತ್ರಿ ಅಂತ ಗಾಯತ್ರಿ ತಂತ್ರಸಾದಲ್ಲಿ ಬರುತ್ತಿದ್ದು. ಪಂಚಭೂತಾತ್ಮಿಕ ಗಾಯತ್ರಿ ಮಂತ್ರ 5 ಓಂಕಾರ. ಮೊದಲನೇ ಓಂಕಾರ ಮನಸ್ಸನ್ನಲ್ಲಿರೋ ಸುಖ ಕೊಡುತ್ತೆ ಮನಸ್ಸಿಗೆ. 2ನೇ ಓಂಕಾರ ಫೈನಾನ್ಸ್, ಆರ್ಥಿಕ ಸಮಸ್ಯೆಗಳಿದ್ರೆ ನಿವಾರಣೆ ಮಾಡುತ್ತೆ. 3ನೇ ಓಂಕಾರ ಸೋಷಿಯಲ್ ಲೈಫ್, ಮದುವೆಗೆ ಹೋಗೋಕ್ಕಾಗ್ತಿಲ್ಲ, ಮತ್ತು ಫಂಕ್ಷನ್ಗಿಲ್ಲ, ಜಾತ್ರೆ ಇಲ್ಲ, ಒಂದು ಕುಟುಂಬದ ಫಂಕ್ಷನ್ಗೆ ಹೋಗೋಕ್ಕೆ ಅಷ್ಟು ಟೆನ್ಷನ್, ಅಷ್ಟು ಸುಖ ಕಟ್ ಮಾಡಿಬಿಟ್ಟಿದ್ದಾನೆ. ಮೊದಲನೇದು ಮನಸ್ಸು, 2ನೇದು ಫೈನಾನ್ಸು, 3ನೇದು ಸೋಷಿಯಲ್ ಲೈಫ್, ಸಾಮಾಜಿಕ, ಕುಟುಂಬದ ಜೊತೆ ಕೂತ್ಕೊಂಡು ಕಾಲೇ ಕಳಿಯೋಕ್ಕಾಗ್ತಿಲ್ಲ. 4ನೇದು ಭೌತಿಕ, ಮೈ ತುಂಬ ರೋಗ, ದುಡ್ದು ಸ್ಟ್ರೆಸ್ ಆಗಿದೆ. 5ನೇ ಓಮು ಆಧ್ಯಾತ್ಮಿಕ ಅಂದರೆ ಭಗವಂತನ ಕಡೆ ಮನಸ್ಸು ಕೊಡುವಂಥ ಶಕ್ತಿ. ಈ 5 ಓಂಕಾರ ಮಾನಸಿಕ, ಆರ್ಥಿಕ, ಸಾಮಾಜಿಕ, ಭೌತಿಕ, ಆಧ್ಯಾತ್ಮಿಕ ಈ 5 ಕೂಡ ನಮ್ಮಲ್ಲಿರೋ ದೋಷ ತೆಗೆದುಹಾಕಿ ಸುಖವನ್ನು ಕೊಡುವಂಥ ವಿಶೇಷ ಪಂಚಭೂತಾತ್ಮಿಕ ಗಾಯತ್ರಿ ಮಂತ್ರ ಇದು ಗಾಯತ್ರಿ ತಂತ್ರಸಾರದಲ್ಲಿ ಬರುತ್ತೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಓಂ ಭರ್ಗೋ ದೇವಸ್ಯ ಧೀಮಹಿ ಓಂ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಇದನ್ನು ಹೇಳಿ ಆ ಹೂವನ್ನು ಆ ಗಾಯತ್ರಿ ಯಂತ್ರದ ಮೇಲೆ ಇಟ್ಬಿಟ್ಟು ಆ ಯಂತ್ರ ದಿಟ್ಟಿಸಿ 1 ನಿಮಿಷ ನೋಡಿದ್ರೆ ಸಾಕು. ಎಲ್ಲ ಸೂಕ್ಷ್ಮ ಶರೀರ,
ಕಾರಣ ಶರೀರದಲ್ಲಿರತಕ್ಕಂಥ ಎಲ್ಲ ದೋಷಗಳನ್ನು ತೆಗೆದಾಕತ್ತದೆ. DNA RNA. DNA ನಮ್ಮ ಕಾರಣ ಶರೀರ, ಆಸ್ಟ್ರಲ್ ಬಾಡಿ RNA ರೈಬೋನ್ಯೂಕ್ಲಿಕ್ ಆ್ಯಸಿಡ್, ನಮ್ಮ ಕಾರಣ ಶರೀರ ಡಿಆಕ್ಸಿರೈಬೋನ್ಯೂಕ್ಲಿಕ್, ಅದರಲ್ಲಿರ್ತಕ್ಕಂಥ ಎಲ್ಲ ಜಾತಕ ದೋಷಗಳೆಲ್ಲ ತೆಗೆದುಹಾಕಿ ಇರುವಷ್ಟು ದಿವಸ ಮನೆಯೊಳಗೆ ಆಫೀಸಲ್ಲಿ ಸುಖ ಶಾಂತಿ ಪಡೆಯುವಂಥ ಒಂದು ಯೋಗವನ್ನು ಸೃಷ್ಟಿ ಮಾಡುತ್ತೆ ಪಂಚಭೂತಾತ್ಮಿಕ ಗಾಯತ್ರಿ ಮಂತ್ರ. ಇದನ್ನು ನೀವು ಮಾಡಿ ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ. ನಿಂತಾಗೆಲ್ಲ ಜಪ ಮಾಡ್ತಿರ್ಬೇಕು. ಆಫೀಸಲ್ಲೂ ಅಷ್ಟೇ ಕುರ್ಚಿ ಮೇಲೆ ಕೂತ್ಕೊಳ್ಳೋಕೆ ಮುಂಚೆ ಒಂದು 5 ಸಲ ಹೇಳ್ಬೇಕು, ಕೂತ್ಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿ ನಡೆದೋಗುತ್ತೆ, ಭಾಳ ಪವಾಡ ಆಗುತ್ತೆ, ಅಷ್ಟು ವಿಶೇಷ. ಅದರಿಂದ ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕ ಅಂದರೆ ಸೋಷಿಯಲ್ ಲೈಫ್, ಭೌತಿಕ ಫಿಸಿಕಲ್ ಬಾಡಿ ಮತ್ತು ಆಧ್ಯಾತ್ಮಿಕ ಎಲ್ಲರನ್ನು ಪ್ರೀತಿಸಬೇಕು, ಗೌರವಿಸಬೇಕು, ನಾನು ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಿ ಒಳ್ಳೇದು ಪುಣ್ಯ ಗಳಿಸ್ಬೇಕು ಅನ್ನೋ ಪ್ರಚೋದಯಾತ್ ಅಂದರೆ ಇನ್ಸ್ಪಿರೇಷನ್, ಇನಿಷಿಯೇಟಿವ್, ಮೋಟಿವೇಶನ್ ಅನ್ನು ಮಾಡುತ್ತೆ ಈ ಪಂಚಭೂತಾತ್ಮಿಕ ಗಾಯತ್ರಿ ಮಂತ್ರ. ಆದ್ದರಿಂದ ಈ ಒಂದು ವಿಶೇಷತೆಯನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಪಂಚಭೂತಾತ್ಮಿಕ ಗಾಯತ್ರಿ ಮಂತ್ರವನ್ನು ಗೃಹ ಪ್ರವೇಶ ದಿವಸ ಮಾಡಿದ್ರೆ ಬಹಳ ಒಳ್ಳೆಯದಂತೆ. ಯಾರಿಗೆ ಮನೆಯಲ್ಲಿ ಸುಖ ಶಾಂತಿ ಇಲ್ಲ, ಆಫೀಸಲ್ಲಿ ಸುಖ ಶಾಂತಿ ಇಲ್ವೋ, ಈ ಯಂತ್ರ ಮಾಡಿದ್ದೇ ಆದರೆ, ತಂತ್ರ ಏನು, ಹೂವನ್ನು ಇಟ್ಕೊಂಡು ಮಂತ್ರ ಹೇಳಿ ಆ ಯಂತ್ರದ ಮೇಲೆ ಹೂವನ್ನು ಅರ್ಪಣೆ ಮಾಡೋದೇ ತಂತ್ರ. ಯಂತ್ರ ಗಾಯತ್ರಿ ಯಂತ್ರ, ಮಂತ್ರ ಈ ಮಂತ್ರ. ಇದನ್ನು ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅನಿಸ್ತದೋ ಅವರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ತೊಗೊಂಡು ಬನ್ನಿ, ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ. ಈ ಕ್ಯಾನ್ಸರು, ಪಿಟ್ಸು, ಲಕ್ವ, ತೊನ್ನು ಮತ್ತು ಕುಷ್ಠರೋಗ, ಕ್ಷಯರೋಗ, ಈ ಥರ ಪ್ರಾರಬ್ಧ ರೋಗಗಳು, ಈ ಥರ ದೋಷ ಇರುವಂಥವರು ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ತೊಗೊಂಡು ಬಂದರೆ ಅದು ನೋಡಿ ನಾನು ಸರಿಯಾದ ರೀತಿಯಲ್ಲಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.